ಏನಾಗಬೇಕಿತ್ತು? ಹೋದೆ, ನನಗೆ ಬೇಕಾಗಿರೋದೆಲ್ಲ ಎತ್ಕೊಂಡೆ ಬಂದೆ. ಆಮೇಲೆ ಇನ್ನು ಏನೇನೋ ಹೇಳ್ತಾ ಇದ್ಲು ಚಂದ್ರಿ. ಆ ಹುಡುಗಿಗೆ ತಲೆ ಕೆಟ್ಟಿತ್ತು ಅನ್ಸುತ್ತೆ. ಅವಳು ಏನು ಹೇಳಿದ್ಲು ಗೊತ್ತಾ ಚಂದ್ರಿ? ಇವತ್ತು ನಾನು ಇಲ್ಲೇ ಇರಬೇಕಾಗಿತ್ತಂತೆ. ಹತ್ತರಿ ಯಾಕೆ ಕೊಟ್ಟೋಯ್ತು? ಮತ್ತೇನೇನಂತಿದ್ಲು ಆ ಪಾಣ್ಯಗಳು? ಇನ್ನೂ ಏನೇನೋ ಹೇಳ್ತಾ ಇದ್ಲು ಚಂದ್ರಿ. ನಿಮ್ಮಿಬ್ರು ಒಂದು ಮಾಡ್ತೀನಿ, ಮಾವಯ್ಯಂಗೆ ಕೋಪ ಬಂದರೂ ಪರವಾಗಿಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ದು. ಅದಕ್ಕೆ ನೀವೇನಂದ್ರಿ? ಅರೆ, ನಾನೇನು ಹೇಳಬೇಕಾಗಿತ್ತು? ಮೊದಲು ಮಾವಯ್ಯ ನಿನಗೇನು ಕೆಲಸ ವಹಿಸಿದಾರೋ ಅಷ್ಟು ಮಾಡು ಸಾಕು, ನನಗೇನು ಹೇಳೋದಕ್ಕೆ ಬರಬೇಡ ಅಂತ ಹೇಳಿದೆ. ಏ ಚಂದ್ರಿ, ಏನಾಯ್ತು ನಿಂಗೆ? ಆರೋಗ್ಯ ಚೆನ್ನಾಗಿದೆ ತಾನೆ? ಸರಿ, ಹಾಗಿದ್ರೆ ನಾನಿನ್ನು ಬರ್ತೀನಿ. ಆಮೇಲೆ ಯಾರಾದರೂ ನೋಡಿದ್ರೆ ತೊಂದರೆ ಆಗುತ್ತೆ. ಟೀಟಾ, ಸರಿ ಬರ್ತೀನಿ. ಸರಿಯಾಗಿ ಕೊಟ್ಟೋಯ್ತು. ಈ ಮನೆನಾಗೆ ಏಟೆಲ್ಲ ಮೊಳ್ಳು ಮಾಡ್ಬಿಟ್ಟವಳಲ್ಲ ಅವಳು. ಅಲ್ಲ, ನನ್ನ ಮಾತೆ ಏನು ನಡೀತಿದ್ದಂಗೆ ಆಗೋಗ್ಬಿಟ್ಟದ ಈ ಮನೆನಾಗೆ. ಇದು ಹಿಂಗೆ ಬಿಟ್ರೆ ಸರಿ ಹೋಗಕ್ಕಿಲ್ಲ. ಇವಳಿಗಿಂತ ಮುಂಚೆ ನನ್ನ ಮಗಳ ಜಮ್ನಿನ ಕೆಲಸ ಮಾಡಕ್ಕೆ ನಾ ತಯಾರಿ ಮಾಡಬೇಕು. ಇಲ್ಲ ಅಂದ್ರೆ ನನ್ನ ಕನ್ಸೆಲ್ಲ ಎಕ್ಕುಟ್ಟೋಯ್ತದೆ. ಬಿಟ್ಟೆನಾ? ಮಾಡೇ ಮಾಡಿ. ಯಾಕೆ ನಮ್ಮ ಅವ್ವ ಪದೇ ಪದೇ ಕೋಣೆ ಕಳಿಸ್ತಾರೋ? ನಂಗಂತೂ ಒಂಥರ ಆಯ್ತದೆ. ಹಣದ ಮನೇಲಿ ಬಟ್ಟೆ ಎಲ್ಲ ಎಲ್ಲಿಡ್ತಾರೇನು? ನೀನು ಇಲ್ಲೇ ಇದೆಯಾ? ನಾನು ನೋಡೇ ಇಲ್ಲ. ಸರಿ, ಒಂದು ಬಟ್ಟೆ ಕೊಡು. ಬಟ್ಟೆ ಕೊಡು ಒಂದೇ. ಜಮ್ನೆ, ಇವತ್ತೇನೋ ಒಂಥರ ಕಾಣ್ತಾ ಇದೆಯಾ? ಏನು ಸಮಾಚಾರ? ಏನಿಲ್ಲ ಸಾವುಕಾರ್ರೆ, ಹೊಸ ಬಟ್ಟೆ ಹಾಕ್ಕೊಂಡಿವ್ನಿ. ಹೊಸ ಬಟ್ಟೆಯಲ್ಲಿ ಒಳ್ಳೆ ಅಪ್ಸರೆ ಥರ ಕಾಣ್ತಾ ಇದೆಯಾ? ನನ್ನ ಆಣೆಗೂ. ಅವ್ವ ಕರಿತವ್ರೆ, ನಾವು ಹೋಗ್ತೀನಿ. ಯಾಕಷ್ಟು ಅರ್ಜೆಂಟು? ಬಿಡಿ, ಅವ್ವ ಕರಿತವ್ರೆ. ಆ
ಮಡಿ ನೀರು ಹಾಕ್ತೀನಿ, ಬೇಗ ಸೊಸೆ ಕರ್ಕೊಂಬನ್ನಿ. ದೇವ್ರಿಗೆ ಹಾರಿಸ್ಕೊಳ್ಳಿ. ಮುಂದಿನ ವರ್ಷ ಇದೇ ಇದಕ್ಕೆ ನಿಮ್ಗೆ ಗಂಡು ಮಗು ಆಗುತ್ತೆ. ಮಲ್ಲಿ ಮಲ್ಲಿ ಏ ಮಲ್ಲಿ, ಅಬ್ಬ ನನಗಿದ್ದಿದ್ದೊಂದು ಅನುಮಾನ ಈಗ ನಿಜ ಆಯ್ತು ನೋಡು. ಇವನು ಉಳ್ತಿದ್ಯಾ ನೀನು? ಏ ಕಣ್ಮುಂದೆ ಎಲ್ಲ ಕಡ್ಡ ಹಂಗೆ ಐತೆ. ಅಲ್ಲ ಏನು ಹೇಳ್ತಿದ್ಯಾ ಅಂತ ನೀನು ನನಗೆ ಕೇಳ್ತೀಯಲ್ಲ. ಏ ಮಲ್ಲಿ, ಯಾಕೆ ನಿಮ್ಗೆ ಅರ್ಥ ಆಯ್ತಿಲ್ಲ ಅಂತೀನಿ ನೋಡು. ನಿನಗೆ ಮತ್ತು ಶ್ರೀಕಾಂತಪ್ಪನವ್ರ ಸಂಬಂಧ ಆ ಸ್ವರ್ಗದಾಗೆ ನಿಶ್ಚಯ ಆಗೈತೆ. ಇನ್ನು ಮುಂದೆ ಆ ದೇವರಾಟ ಏನಾಯ್ತೋ ಏನೋ. ಜಮುನಿ, ನಿಂಗೇನಾರ ತಲೆ ಕೆಟ್ಟಾಯ್ತಾ? ಇವನು ಮಾತಾಡ್ತಿಯಲ್ಲ ನೀನು. ನೋಡು, ನೀನು ನನಗೆ ಏನಾದರೂ ಹೇಳು, ಆದರೆ ನನಗೆಲ್ಲ ಅರ್ಥ ಆಯ್ತದೆ. ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನು ಯಾಕೆ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕಿತ್ತು? ಈಗ ಅದರಿಂದ ಏನಾಗದೆ? ಅಮ್ಮವ್ರು ಹೇಳಿದ್ರು, ಅದಕ್ಕೆ ನಾನು ಮಾಡಿದೆ. ನನ್ನ ಮ್ಯಾಕೆ ಆ ಜವಾಬ್ದಾರಿ ಇತ್ತು. ನೋಡು, ಜವಾಬ್ದಾರಿ ಎಂಥದ್ದು ಇಲ್ಲ, ಇದೆಲ್ಲ ವಿಧಿ ಆಟನೆಯ. ನಿಂಗೆ ಎಪ್ತಿ ಆಯ್ತಾ? ದೇವಸ್ಥಾನದಲ್ಲಿ ನೀನೇ ಸೇವೆ ಮಾಡಿದೆ, ಮನೆಗೆ ಬಂದು ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದನೂ ತಕ್ಕಂಡೆ. ಇದಕ್ಕಿಂತ ಉದಾಹರಣೆ ಬೇಕಾ? ಅಲ್ಲ, ಇದ್ರ ಮಹತ್ವ ನಿಂಗೆ ಯಾಕೆ ಅರ್ಥ ಆಯ್ತಿಲ್ಲ ಅಂತೀನಿ. ಇವನ್ ಮಹತ್ವ ಇವನು ಇರೋಕ್ಕಿಲ್ಲ. ಇವೆಲ್ಲ ಬರೀ ನನ್ನ ಕೆಲಸ ಅಟೆಯ. ನೋಡು ಜಮುನಿ, ಇವೆಲ್ಲ ನಾನು ಮಾಡಲೇಬೇಕಲ್ವಾ? ಯಜಮಾನ್ರು ಅಪ್ಪಣೆ ಮಾಡೋರೆ. ಯಾಕೆ ಸಣ್ಣ ಐಕ್ಳ ಥರ ಮಾತಾಡ್ತೀಯ? ನೋಡು, ಯಾಕೆ ನಿನಗೆ ಸತ್ಯ ಎಲ್ಲ ಅರ್ಥ ಆಯ್ತಿಲ್ಲ ಅಂತೀನಿ. ಎಲ್ಲ ನಾನೇ ಕಂಡೀವ್ನಿ. ಒಂದು ಕಿತ್ತ ನಿನಗೆ ನೆನಪೈತಾ? ಅದು ಯಾವ್ರ ಮರದ ಕೆಳಗಡೆ ಶ್ರೀಕಾಂತ್ ಒಬ್ಬರು ಕೊಳಲು ಓದ್ಬೇಕಾರೆ ಆ ಮರದಿಂದ ಹೂ ಬಿದ್ದಿತ್ತು. ನಿನಗೆ ಗೆಪ್ತಿ ಆಯ್ತಾ? ಆಗ ನಿನ್ನ ಎದುರುಗಡೆ ಇದ್ದಿದ್ದು ಶ್ರೀಕಾಂತಪ್ಪನವ್ರಲ್ವಾ? ಮಲ್ಲಿ, ಇದೆಲ್ಲ ಸಣ್ಣ ಮಾತಲ್ಲ, ತಿಳ್ಕ. ಇದ್ರಾಗ ಅರ್ಥ ಐತೆ. ಇಡೀ ಊರಿಗೆ ಗೊತ್ತೈತೆ ಹೂ ಬೀಳ್ಬೇಕಾರೆ ಯಾರು ಎದುರುಗಡೆ ಇರ್ತಾರೋ ಅವರಿಬ್ರು ಗಂಡ ಹೆಂಡತಿ ಆಗ್ತಾರೆ ಅಂತ. ಜಮುನಿ, ಹಂಗೆಲ್ಲ ಹುಚ್ಚುಚ್ಚಂಗೆ ಮಾತಾಡಬೇಡ. ಹಂಗೆಲ್ಲ ಏನೂ ಆಗೋಕ್ಕಿಲ್ಲ. ಅವೆಲ್ಲ ಬರೀ ಸುಳ್ಳು. ಯಾವ ಒಂದು ಹೆಣ್ಣು ಒಬ್ಬ ಗಂಡಿನ ಜೊತೆ ತಾಳಿ ಕಟ್ಟಿಸ್ಕೊಂಡು 7 ಹೆಜ್ಜೆ ತುಳಿದು ಕುಂಕುಮ ಹಚ್ಚಿಸ್ಕೋತಾಳೋ ಅವನು ಅವಳು ಗಂಡ ಆಗೋನು. ಅದನ್ನು ಮೊದಲು ತಿಳ್ಕ. ಸುರೇಶ, ನಂದು ನಿಂದು ಮದುವೆ ಆಗೈತೆ. ನೀನು ನನ್ನ ಹೆಂಡತಿ. ನಿನ್ನ ತಮ್ಮಯ್ಯ ಅಂತೀನಿ. ನನ್ನ ಮರ್ತುಬಿಡಿ. ನನಗೆ ನಿಮ್ಮ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ಮಲ್ಲಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಎಲ್ರಂಗಲ್ಲ ನನ್ನ ಜೀವನ. ನಾನೊಬ್ಳು ದಾಸಿ. ನನ್ನ ಸ್ಥಾನ ಎಲ್ಲದೆ ಅಂತ ನನಗೆ ಸಂತ ಗೊತ್ತು.
ಶ್ರೀ, ನನ್ನನ್ನು ಕ್ಷಮಿಸ್ಬಿಡು. ಸುಖವಾಗಿ ನೆಮ್ಮದಿಯಾಗಿರೋ ಜೀವನನ ಬಿಟ್ಟು ನಿನ್ನ ಸ್ವತಂತ್ರ ಜೀವನಕ್ಕೆ ನಾನು ಬರಲ್ಲ. ಅಂತ ಜೀವನ ನನಗೆ ಬೇಕಾಗೂ ಇಲ್ಲ. ಈ ನಿನ್ನ ಪ್ರೀತಿಯಿಂದ ಹೊಟ್ಟೆ ತುಂಬುತ್ತಾ? ನೋಡು ಶ್ರೀ, ನನ್ನನ್ನು ಅರಮನೆ ಕರ್ಕೊಂಡು ಹೋಗಿ ಬಿಟ್ಬಿಡು. ನೀನು ಎಲ್ಲಿ ಬೇಕಾದ್ರೂ ಹೋಗು. ಅಮ್ಮೋರೆ, ಪ್ರಸಾದ ತಕೊಳ್ಳಿ. ಹಂಗೆ ಚಿಕ್ಕ ಯಜಮಾನ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅಂತ ದೊಡ್ಡಮ್ಮವ್ರು ಹೇಳ್ಕೊಳ್ಸವ್ರೆ. ಮಲ್ಲಿ, ನನ್ನ ಕೈಲಿ ಇಷ್ಟು ಸೀರೆಗಳಿದೆ, ನಾನು ಹೇಗೆ ಮಾಡಲಿ? ಒಂದು ಕೆಲಸ ಮಾಡು, ನನ್ನ ಪರವಾಗಿ ನೀನೇ ಮಾಡಿಬಿಡು. ನಿರೆ ಗ ಮ ಮ ಗ ರೆ ಗ ಮ ದ ನೀ ನೇ ನೇ ದ ಪ ಸ ನಿ ರೆ ಸ ನಿ ರೆ ಸ ನಿ ಧ ನಿ ರೆ ಗ ಗ ಗ ರೆ ಸ ನಿ ರೆ ಸ ನಿ ಧ ನಿ ರೆ ಗ ಮ ಮ ಮ ಗ ಗ ಗ ರೆ ಗ ಗ ಗ ಗ ಗ ರೆ ಗ ಗ ಗ ರೆ ಗ ಗ ಗ ರೆ ಸ ನಿ ರೆ ಸ ನಿ ಧ ನಿ ರೆ ಗ ಮ ಮ ಗ ಮ ಮ ಮ ಗ ಮ ಮ ಗ ಮ ಮ ಗ ಮ ಗ ದ ಪ ದ ಪ ಮ ಮ ಮ ಗ ಮ ಗ ರೆ ಗ ರೆ ಸ. ಏನು ಮಾಡ್ತಿದ್ದೀರಿ ಸಾವ್ಕಾರ್ರೆ? ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ ಮಲ್ಲಿ? ನನ್ನ ಕಷ್ಟ ನಿನಗೆ ಯಾಕೆ ಹೇಳು? ನನ್ನ ಶ್ರಾವಣಿ ಸಂಬಂಧ ಮುಗಿದು ಹೋಯ್ತು. ಹಂಗ್ಯಾಕೆ ಮಾತಾಡಿರಿ? ಬಿಡ್ತೋನಿ. ನಿಮ್ಮಿಬ್ರು ಮಧ್ಯ ಬರೋಕ್ಕೆ ನಂಗೇನು ಅಧಿಕಾರ ಇಲ್ಲ. ಆದರೂ ಒಂದು ಮಾತು ಹೇಳ್ತೀನಿ. ಗಂಡ ಹೆಂಡತಿ ಸಂಬಂಧ ಅಂದರೆ 7 ಜನ್ಮದ್ದು. ನೀವಿಬ್ರು ಇನ್ನು ಜೀವನದಾಗ ಮುಂದಕ್ಕೆ ಬಾಳೋದೈತೆ. ಗಂಡ ಹೆಂಡ್ರ ಮಧ್ಯ ಪ್ರೀತಿ ನಂಬಿಕೆ ಇದ್ರೇನೆ ಜೀವನದಾಗ ಸುಖವಾಗಿರೋಕ್ಕಾಗೋದು. ದಾರಿ ಮುಚ್ಚಿ ಹೋಗಿದೆ ಮಲ್ಲಿ. ಕನಸುಗಳೆಲ್ಲ ಕೊನೆಯಾಗಿ ಹೋಗಿದೆ. ಸಂಬಂಧಗಳು ಸತ್ತು ಹೋಗಿದೆ. ಅಂಥ ವಿಚಿತ್ರ ಅಲ್ಲ? ನಮ್ಮಪ್ಪ ತನ್ನ ಸತ್ತು ಹೋಗಿರೋ ಮಗನಿಂದ ಮೊಮ್ಮಗು ನಿರೀಕ್ಷೆ ಮಾಡ್ತಿದ್ದೆ. ಅವ್ರಿಗೂ ತಿಳಿಯಲಿ, ಸಂಬಂಧಗಳು ಸತ್ತು ಹೋದ್ಮೇಲೆ ಯಾವ ನಿರೀಕ್ಷೆನೂ ಫಲ ಕೊಡೋದಿಲ್ಲ ಅಂತ. ಪ್ರೀತಿ ಬದಲಾಗಿ ಬರೀ ಪ್ರೀತಿ ನಿರೀಕ್ಷೆ ಮಾಡಿದೆ. ಅದು ನಂಗೆ ಸಿಗ್ಲಿಲ್ಲ. ಇಲ್ಲ ಯಜಮಾನ್ರೆ, ಒಂದ್ಸಲ ನಿಮ್ಮ ಹೃದಯನ ಕೇಳಿ. ನೀವು ಮನ್ಸು ಬಿಚ್ಚಿ ಪ್ರೀತಿಸಿದ್ರೆ ಎಲ್ಲನೂ. ಇವೆಲ್ಲ ಮಾತಾಡೋದಕ್ಕೆ ಸರಿ, ಆದರೆ ವಾಸ್ತವದಲ್ಲಿ ನೀನು ಯಾರನ್ನು ಪ್ರೀತಿಸಿದ್ಯೋ ಅವ್ರು ನಿನ್ನನ್ನು ಪ್ರೀತಿಸಿದ್ರಾ? ಇಂಥ ಪ್ರೀತಿ ಇದ್ದೇನು ಪ್ರಯೋಜನ ಹೇಳು? ಶ್ರಾವಣಿ ಬಗ್ಗೆ ನನಗಿದ್ದ ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲ ಇವತ್ತು ಸುಟ್ಟು ಹಾಕಿದ್ದೀನಿ. ಇನ್ಮೇಲಿಂದ ನನ್ನ ಹೃದಯದಲ್ಲಿ ಯಾವ ಭಾವನೆಗಳಿಗೂ ಜಾಗ ಇಲ್ಲ.
ದಾರಿ ಮುಚ್ಚಿ ಹೋಗಿದೆ ಮಲ್ಲಿ. ಕನಸುಗಳೆಲ್ಲ ಕೊನೆಯಾಗಿ ಹೋಗಿದೆ, ಸಂಬಂಧಗಳು ಸತ್ತು ಹೋಗಿದೆ. ಅತಿ ಆಸೆ ಗತಿ ಕೇಡು ಅಂತ ದೊಡ್ಡವ್ರು ಹೇಳಿಲ್ವಾ ಅಮ್ಮವ್ರೆ? ತಗೋ, ಇದು ನಿನಗೆ. ಅಮ್ಮವ್ರೆ, ಆ ಭಗವಂತ ನಿಮ್ಮನ್ನ ಸಾನೆ ಕಾಲ ಸುಖವಾಗಿ ಇಟ್ಟಿರ್ತಾನೆ ಕಣ್ಬಿಡಿ. ಅಮ್ಮವ್ರೆ, ತೆಪ್ಪು ತಿಳ್ಕೊಬೇಡಿ, ಇದನ್ನ ನಾನೇ ಇಟ್ಕೊಬಿಡ್ತೀನಿ ನಮ್ಮ ಜಮ್ಮನಿಗೆ. ಸರಿ, ಇದು ಮಾದೇವಮ್ಮಂಗೊಂದು, ಗೌರಮ್ಮಂಗೊಂದು, ತಮ್ಮಣ್ಣನ ಹೆಂಡತಿಗೊಂದು, ತೋಟದಲ್ಲಿ ಕೆಲಸ ಮಾಡ್ತಾನಲ್ಲ ಗಿರಿ ಅವನ ಹೆಂಡತಿಗೊಂದು, ಎಲ್ಲಾರ್ಗೂ ಒಂದೊಂದು ಸೀರೆ ತಲುಪಿಸು. ಆಯ್ತು ಕಣ್ಬಿಡಿ ಅಮ್ಮವ್ರೆ, ಕೆಲಸ ಮಾಡ್ದವ್ರಿಗೂ ಮಾಡ್ದಿದ್ದವ್ರಿಗೂ ಹೊಂಚ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲ, ನೀವ್ ಹೇಳ್ದಂಗ್ ಮಾಡ್ತೀನಿ ಅಂದೆ. ಎಲ್ಲಾರ್ಗೂ ತಲುಪಬೇಕು. ಆಯ್ತು ಕಣ್ರವ್ವ, ತೆಪ್ಪಾಯ್ತು. ಯಾವಾಗಲೂ ಇದೇ ಗೋಳ. ಈ ಮನೇಲಿ ಯಾರೂ ಕಾಣಲ್ವಲ್ಲ. ಅಲ್ಲ, ಎಲ್ಲ ಹಾಳಾಗೋಗಿದ್ದೀರಿ ಅಂತೀರಿ. ಜಾನ್ಕಿ 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 ಜಾನ್ಕಿ. ಜಗದೀಶಪ್ಪ ಅವರೇ, ಗೌರಮ್ಮ ಅವರೇ, ಜಗದೀಶಪ್ಪ ಅವರೇ, ಚಿಕ್ಕಮ್ಮ ಅವರೇ, ಜಗದೀಶಪ್ಪ ಅವರೇ, ದೊಡ್ಡ ಯಜಮಾನ್ರು ಬಂದ್ಬಿಟ್ರಲ್ಲ.